ಜೈ ಶ್ರೀ ಗುರುದೇವ್. ನಾನು ಬ್ರಹ್ಮರಾಂಬ, ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಕ್ಲಿನಿಕಲ್ ಸೈಕಾಲಜಿಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಬಹಳ ಮುಖ್ಯವಾದ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಂತಂದರೆ ಬಾಣಂತಿ ಸನ್ನಿ, ಪೋಸ್ಟ್ ಪಾರ್ಟಮ್ ಬ್ಲೂಸ್ ಅಂತ ಕರೀತಾರೆ ಅದಕ್ಕೆ. ಇದು ಸರ್ವೇ ಸಾಮಾನ್ಯ ಯಾವಾಗ ಆಗುತ್ತೆ ಅಂದರೆ ಯಾವಾಗ ಮಗು ಹುಟ್ಟಿ 2 ರಿಂದ 3 ದಿನಗಳಲ್ಲಿ ಶುರುವಾಗುತ್ತೆ. ಇದರಲ್ಲಿ ತಾಯಿಗೆ ಮಾನಸಿಕ ತುಂಬ ಬದಲಾವಣೆಗಳಾಗುತ್ತೆ ಮಗು ಹುಟ್ಟಿದ ನಂತರ. ಅದರಿಂದಾಗ್ಬಿಟ್ಟು ಇದು ಶುರುವಾಗುತ್ತೆ. ಇದು ಸರ್ವೇ ಸಾಮಾನ್ಯ 1 ವಾರ ಅಲ್ಲ 10 ದಿನ ಇರುತ್ತೆ. ಆ ನಂತರ ಸರಿ ಹೋಗುತ್ತೆ. ಅದಕ್ಕೆ ಪೋಸ್ಟ್ ಪಾರ್ಟಮ್ ಬ್ಲೂ ಅಥವಾ ಬಾಣಂತಿ ಸನ್ನಿ ಅಂತ ಕರೀತಾರೆ. ಅದರ ನಂತರ ಸರಿ ಹೋಗ್ದಲೇ ಇದ್ದಾಗ ಅದು ಖಿನ್ನತೆಗೆ ಒಳಗಾಗುತ್ತೆ. ಯಾವಾಗ ಖಿನ್ನತೆಗೆ ಒಳಗಾಗುತ್ತೋ ಆವಾಗ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್, ಬಾಣಂತಿ ಖಿನ್ನತೆ ಅಂತ ಕರೀತಾರೆ. ಇದರಲ್ಲಿ ಗುಣಲಕ್ಷಣಗಳೇನೆಂದರೆ ಮಾಡ್ತಿದ್ದ ಕೆಲಸಗಳಲ್ಲಿ ಅವ್ರಿಗೆ ಆಸಕ್ತಿ ಇರೋದಿಲ್ಲ, ಆಮೇಲಿಂದ ಯಾವುದೇ ವಿಚಾರಗಳಲ್ಲಿ ಗಮನ ಇರೋದಿಲ್ಲ, ಆಮೇಲೆ ಅವ್ರಿಗೆ ತುಂಬ ಬೇಜಾರಿರುತ್ತೆ, ಅಳು ಇರುತ್ತೆ, ದುಃಖ ಇರುತ್ತೆ, ಸಡನ್ನಾಗಿ ಅಳು ಬರ್ತಾ ಇರುತ್ತೆ, ಕಾರಣಗಳು ಗೊತ್ತಿರಲ್ಲ. ಇದು ಏನಕ್ಕೆ ಆಗುತ್ತೆ ಅಂತಂದರೆ ಯಾವಾಗ ಮಗು ಹುಟ್ಟಿದ ನಂತರ ಹಾರ್ಮೋನ್ ಚೇಂಜಸ್ ಆಗುತ್ತೋ, ದೇಹದಲ್ಲಿ ತುಂಬ ಹಾರ್ಮೋನ್ ಚೇಂಜಸ್ ಆಗುತ್ತೆ. ಯಾಕೆ ಅಂದರೆ ಸಡನ್ನಾಗಿ ಮಗು ಹುಟ್ಟಿದ ನಂತರ ಅವ್ರಿಗೆ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಆಮೇಲಿಂದ ಮಗು ಹುಟ್ಟಿದ ನಂತರ ಅವರು ಹೊಸ ಇದಕ್ಕೆ ಜಗತ್ತಿಗೆ ಅಳವಡಿಸ್ತಾ ಇರ್ತಾರೆ. ಮಗುನ ನೋಡ್ಕೋಬೇಕು, ಮಗುದು ಜಾಗ್ರತೆ ವಹಿಸ್ಬೇಕು. ಆಮೇಲಿಂದ ಪ್ರೆಗ್ನೆಂಟ್ ಆಗಿದ್ದಾಗ, ಗರ್ಭವತಿ ಆಗಿದ್ದಾಗ ಅವ್ರಿಗೆ ತುಂಬ ಕೇರ್ ಮಾಡ್ತಾ ಇರ್ತಾರೆ ಮನೇಲಿರೋರೆಲ್ಲ. ಆದರೆ ಮಗು ಹುಟ್ಟಿದ ನಂತರ ಆ ಕೇರೆಲ್ಲ ಸ್ವಲ್ಪ ಮಗು ಕಡೆ ಡೈವರ್ಟ್ ಆಗುತ್ತೆ. ಮಗು ಕಡೆ ಡೈವರ್ಟ್ ಆಗೋದಾಗ ಏನಾಗುತ್ತೆ ಅಂದರೆ ಅಮ್ಮನಿಗೆ ಎಲ್ಲೋ ಒಂದು ಕಡೆ ತನ್ನ ಕಡೆ ಗಮನ ಕಮ್ಮಿ ಆದಾಗ, ಮತ್ತು ಅವಳ ದೇಹದಲ್ಲೂ ತುಂಬ ಬದಲಾವಣೆಗಳಾಗ್ತಾ ಇರೋದ್ರಿಂದ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಹಂಗಾಗಿ ಇದೆಲ್ಲ ಶುರುವಾಗುತ್ತೆ. ಇದು ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ ಅಂದರೆ ಬಾಣಂತಿ ಖಿನ್ನತೆ ತೀರಾ ಜಾಸ್ತಿ ಆದಾಗ ಪೋಸ್ಟ್ಮಾರ್ಟಮ್ ಸೈಕೋಸಿಸ್ ಆಗುತ್ತೆ. ಅದರಲ್ಲಿ ಹ್ಯಾಲ್ಯೂಸಿನೇಷನ್, ಡೆಲ್ಯೂಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಹ್ಯಾಲ್ಯೂಸಿನೇಷನ್, ಡೆಲ್ಯೂಷನ್ ಅಂದರೆ ಯಾರೋ ವ್ಯಕ್ತಿ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ಆಮೇಲಿಂದ ನನ್ನ ಯಾರೋ ನೋಡ್ತಾ ಇದ್ದಾರೆ, ಯಾರೂ ಇರೋದಿಲ್ಲ, ಯಾರೋ ಇದ್ದಾರೆ ಅನ್ನೋ ರೀತಿ ಆಲೋಚನೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈ ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ಗೆ ಮತ್ತು ಸೈಕೋಸಿಸ್ಗೆ ಟ್ರೀಟ್ಮೆಂಟ್ ಅಗತ್ಯ ಇರುತ್ತೆ. ಸೈಕಾಲಜಿಸ್ಟ್ ಹತ್ರ ಮತ್ತು ಸೈಕ್ಯಾಟ್ರಿಸ್ಟ್ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊಳ್ಳೇಬೇಕಾಗತ್ತೆ. ಟ್ರೀಟ್ಮೆಂಟ್ ಇಲ್ದಲೇ ಸರಿ ಹೋಗೋದಿಲ್ಲ. ಇದು ಆಗೋದಕ್ಕೆ ಕಾರಣಗಳೇನಂತಂದರೆ, ಒಂದು ಮಗು ಹುಟ್ಟಿದ ನಂತರ ಬಾಡಿಲಿ ಚೇಂಜಸ್ ಆಗುತ್ತೆ, ಜೊತೆಲಿ ಹೆರಿಡಿಟ್ರಿಯಿಂದ ಬಂದಿರುತ್ತೆ. ಫ್ಯಾಮಿಲಿಲಿ ಯಾರಿಗಾದ್ರೂ ಏನಾದ್ರು ಸಮಸ್ಯೆ ಇತ್ತು ಅಂದಾಗ, ಮಾನಸಿಕ ಸಮಸ್ಯೆಗಳಿದ್ದಾಗ ಅದರಿಂದನೂ ಬರೋ ಸಾಧ್ಯತೆ ಇರುತ್ತೆ. ಆಮೇಲಿಂದ ಹೊಸ ತಾಯಿ ಇರ್ತಾರೆ, ಹಂಗಾಗಿ ಜೆನೆಟಿಕ್ಸಲ್ಲಿ ಪ್ರಾಬ್ಲಮ್ ಇದ್ದು ಆಮೇಲೆ ಕೇರ್ ಮಾಡಬೇಕಾದ್ರೆ ಆತಂಕ ಇರುತ್ತೆ, ಭಯ ಇರುತ್ತೆ, ಮಗು ವಿಚಾರವಾಗಿ ಇದೆಲ್ಲ ಇರುತ್ತೆ. ಆಮೇಲೆ ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ ಮತ್ತು ಸೈಕೋಸಿಸ್ ಬಂದಾಗ ಮಗು ಕಡೆ ಗಮನ ಕಮ್ಮಿ ಆಗುತ್ತೆ. ಮಗು ಕಡೆ ಗಮನ ಇರೋದಿಲ್ಲ. ಅವರು ಫೀಡಿಂಗ್ ಆಗಿರ್ಬೋದು, ಆಮೇಲೆ ಮಗುನ ನೋಡ್ಕೊಳ್ಳೋದಿರ್ಬೋದು, ಅದೆಲ್ಲ ತೀರಾ ಪ್ರಮಾಣದಲ್ಲಿ ಕಮ್ಮಿ ಆಗಿಬಿಡುತ್ತೆ. ಮಗು ಕಡೆ ಗಮನನೇ ಕೊಡೋದಿಲ್ಲ ಅವರು. ಇದಕ್ಕೆ ಪರಿಹಾರ ಇದೆ. ಒಂದು, ಸೈಕ್ಯಾಟ್ರಿಲಿ ಮಾತ್ರೆ ಔಷಧಿ ಕೊಡ್ತಾರೆ. ನಾವು ಸೈಕಾಲಜಿ ಡಿಪಾರ್ಟ್ಮೆಂಟಲ್ಲಿ, ಕ್ಲಿನಿಕಲ್ ಸೈಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೆ ನಾವು ಸೈಕೋಥೆರಪೀಸ್ ಕೊಡ್ತೀವಿ. ಸೈಕೋ ಎಜುಕೇಷನ್ ಇದೆ, ಫ್ಯಾಮಿಲಿಗೆ ಎಜುಕೇಷನ್ ಇರುತ್ತೆ, ಫ್ಯಾಮಿಲಿ ಸೈಕೋ ಎಜುಕೇಷನ್ ಇರುತ್ತೆ. ಆನಂತರ ಅವ್ರಿಗೆ ಥೆರಪೀಸ್ ಎಲ್ಲ ಇದೆ, ಅದನ್ನೆಲ್ಲ ನಾವು ನಮ್ಮ ಡಿಪಾರ್ಟ್ಮೆಂಟಿಂದ ಮಾಡ್ತೇವೆ. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.